ಈಗ ಊಬರ್ಗೂ ಆಟೋ ಇದಕ್ಕೂ ನಿಮ್ಮ ಅಫೇರ್ ಸ್ವಲ್ಪ ಕಾಸ್ಟ್ಲಿ ಆಯಿತು. ಹೌದು, ಇಟ್ ಇಸ್ ನಾಟ್ ಫಾರ್ ಕಾಮನ್ ಆ್ಯಂಡ್ ಮಿಡಲ್ ಕ್ಲಾಸ್ ಪೀಪಲ್. ಸೊ ಅದನ್ನ ಹೆಂಗೆ ಮ್ಯಾನೇಜ್ ಮಾಡಿದ್ರಿ? ಯಾವ ಎಷ್ಟು ಡಿಸೈಡ್ ಮಾಡಿದ್ರಿ? ಸರ್ ನಾವು ಏರ್ಪೋರ್ಟಿಗೆ ಮಾತ್ರ ನಾವು ಅದನ್ನು ಕಾಸ್ಟ್ ಅಂತ ಇಟ್ಕೊಂಡಿದ್ದು ಸರ್. ಆವತ್ತು ನಾವು 13 ರೂಪೀಸ್ 14 ರೂಪೀಸ್ಗೆಲ್ಲ ನಾವು ಮಾಡ್ತಾ ಇದ್ವಿ ಆವತ್ತಿನ ರೇಟ್ಸ್ ಪ್ರಕಾರನೇ. ಯಾಕಂದರೆ ಅವತ್ತು ಆಟೋ ರೇಟ್ ನಿಮ್ಗೆ 12 ರೂಪಾಯಿ ಇತ್ತು, ನಾವು 13 ರೂಪಾಯಿ 14 ರೂಪಾಯಿಲೂ ನಾವು ಡ್ರೈವ್ ಮಾಡ್ತಾ ಇದ್ವಿ. ನಮಗೇನಂದರೆ ಫಸ್ಟ್ ಬಿಸ್ನೆಸ್ ಬರಬೇಕು, ಮತ್ತು ನಮ್ಮನ್ನು ಸೊಸೈಟಿ ಅಕ್ಸೆಪ್ಟ್ ಮಾಡಬೇಕು, ಮತ್ತು ಸಸ್ಟೈನಬಿಲಿಟಿ ಮಾಡೆಲ್ ತರಬೇಕು. ಇದಿಷ್ಟೇ ನಮ್ಮ ತಲೆಯಲ್ಲಿದ್ದು. ನಮ್ಮ ಪ್ರಾಫಿಟ್ ಮೇಕಿಂಗ್ ಇಲ್ಲಿವರೆಗೂ ಇರಲಿಲ್ಲ ಸರ್. ಯಾಕಂತ ಹೇಳಿದ್ರೆ ಇದ್ರಲ್ಲಿ ನಮ್ಗೆ ಅರ್ಥ ಆಗಿದ್ದೇನೆಂದರೆ ಇಲ್ಲಿ ಯಾವುದೂ ರೆಡಿಮೇಡ್ ನಮಗೆ ಸಿಕ್ಕಲ್ಲ. ನಾವು ಒಂದು ಹೆಣ್ಮಗುವಿನ ರೆಡಿ ಮಾಡಿ ತೊಗೊಂಡು ಬರಬೇಕು. ಬಟ್ ಇಷ್ಟೇ ಅಲ್ಲ ಸರ್, ಈಗ ಹೆಣ್ಮಗುವಿಗೆ ಟ್ರೈನಿಂಗ್ ಆಗಿದ ತಕ್ಷಣ ಲೈಸೆನ್ಸ್ ಬರುತ್ತೆ. ಬಟ್ ಲೈಸೆನ್ಸ್ ಬಂದ ತಕ್ಷಣ ಕಮರ್ಷಿಯಲ್ ಬ್ಯಾಡ್ಜ್ ಇಲ್ಲದೆ ನಾವು ಎಲ್ಲೋ ಬೋರ್ಡ್ನ ಓಡ್ಸೋಕ್ಕಾಗಲ್ಲ ಅಲ್ವಾ ಸರ್? 1 ಇಯರ್ ಬೇಕು ನಾವು ಎಲ್ಲೋ ಬ್ಯಾಡ್ಜ್ನ ತೊಗೊಳಕ್ಕೆ. ಬಟ್ ನೀವು 6 ತಿಂಗಳು ರೆಡಿ ಮಾಡಿಬಿಟ್ಟು ಆಕೆಗೆ ನೀವು ಇನ್ನು 6 ತಿಂಗಳು ಫ್ರೀಡಮ್ ಕೊಟ್ಬಿಟ್ರೆ ಆಕೆ ಶಿಲ್ ಗೋ ಬ್ಯಾಕ್ ಟು ಹರ್ ರೆಗ್ಯುಲರ್ ಇದಕ್ಕೆ. ಇಲ್ಲ ನಾನು ಗಾರ್ಮೆಂಟ್ಸಲ್ಲಿ ಮಾಡ್ತೀನಿ ಅಂತಾರೆ, ಇಲ್ಲಾಂದ್ರೆ ಮನೆ ಕೆಲಸ ಮಾಡ್ತೀನಿ ಅಂತಾರೆ, ಇಲ್ಲ ಏನಾರು ಸಮಾಜಕ್ಕೆ ಬೇಕಾಗಿದ್ದು ಬ್ರೆಡ್ ಆ್ಯಂಡ್ ಬಟರ್ ಬರಲ್ಲ. ಹೌದಲ್ವಾ ಸರ್? ಯಾವ ಹೆಣ್ಮಗು ವೈಟ್ ಬ್ಯಾಡ್ಜ್ ಇಟ್ಕೊಂಡಿರೋದು 7,500 kg ಇರೋಂಥ ವೆಹಿಕಲ್ ಆಕೆ ಡ್ರೈವ್ ಮಾಡಬೇಕಂದ್ರೆ ವೈಟ್ ನಾರ್ಮಲ್ ಲೈಸೆನ್ಸ್ ಇರೋದ್ರಲ್ಲಿ ಆಕೆ ಡ್ರೈವ್ ಮಾಡ್ಬೋದು ವಿತಿನ್ ದಟ್. ಅದಕ್ಕಿಂತ ಹೆಚ್ಚಿಗಿದ್ರೆ ನಿಂಗೆ ಎಲ್ಲೋ ಬ್ಯಾಡ್ಜ್ ಬೇಕೇ ಬೇಕು. ಆ ಒಂದು ಕಾನ್ಸೆಪ್ಟನ್ನು ಫಸ್ಟ್ ತೊಗೊಂಡು ಬಂದ್ವಿ ಸರ್. ಆ ರೂಲಲ್ಲಿ ನಾವು ಪಾಸ್ ಆದ್ವಿ.